ನಾನು ಖಂಡಿತ ನಿಮ್ಮನ್ನ ಗೌರವಿಸ್ತೀನಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನುವ ಆ ಹೆಸರಿಗೆ ಇಂಥ ಜೈ ಭೀಮ್ ಅನ್ನುವ ಆ ಘೋಷಣೆಗೆ ಇರತಕ್ಕಂಥ ಬಲ ಈ KGFನ ಚರಿತ್ರೆಯಲ್ಲಿ ಬೇರೆ ಮಾಡೋಕ್ಕಾಗಲ್ಲ. ಆದ್ದರಿಂದ ನಮ್ಮ ಬೇಡಿಕೆ ಏನಿತ್ತು, ಆಗಸ್ಟ್ 15th ಒಳಗೆ ಅದನ್ನ ಅನ್ವೈಲಿಂಗ್ ಮಾಡಬೇಕು ಅನ್ನುವ ಒಂದು ರಿಕ್ವೆಸ್ಟ್ ಇತ್ತು. ತಾವು ಒಂದು ದಿನಾಂಕವನ್ನ ನಿಗದಿ ಮಾಡಿದ್ದೀರಿ, ಅದರಲ್ಲಿ ನಮಗೇನು ಅಭ್ಯಂತರ ಇಲ್ಲ. ಯಾವತ್ತಾದರೂ ಅದನ್ನ ಮಾಡಬಹುದು. ಬಿಫೋರ್ ಆಗಸ್ಟ್ 15th ಮಾಡಬೇಕನ್ನುವ ಬೇಡಿಕೆ ಇತ್ತು. ಅದರ ಒಳಗೆ ಮಾಡೋದರಿಂದ ಅದರಲ್ಲಿ ಏನು ಇಲ್ಲ. ಮತ್ತೆ ಒಂದು ಪ್ರೋಟೋಕಾಲ್ ಸಿಸ್ಟಮ್ ಏನಿದೆಯೋ ಅದು ಖಂಡಿತವಾಗಿ ಅಧ್ಯಕ್ಷರು ಪಾಲನೆ ಮಾಡುತ್ತಾರೆ ಅನ್ನುವ ನಂಬಿಕೆ ನನಗಿದೆ. ಯಾಕಂದ್ರೆ ನಾವು ಕೂಡ ಒಂದು ಡೆಪ್ಟಿ ಕಮಿಷನರ್ ಆಫ್ ಕೋಲಾರ್ ಅವರಿಗೆ ಒಂದು ಮೆಮೊರಂಡಮ್ ಅನ್ನ ಕೊಟ್ಟಿದ್ದೇನೆ. ಕಾರಣ ಇಷ್ಟೇ, ವೈಯಕ್ತಿಕವಾಗಿ ಯಾರ ಮೇಲೇನೂ ನಮಗೇನು ದ್ವೇಷಗಳಿಲ್ಲ. ಒಂದು ನಗರಸಭೆ ಆಡಳಿತದಲ್ಲಿ ಏನು ಅಡ್ಮಿನಿಸ್ಟ್ರೇಟರ್ ರೋಲ್ ಇದೆ, ಏನು ಶಾಸಕರ ಗಮನದಿಂದ ಎಲ್ಲ ನಡೀತಾ ಇದೆ, ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಏನಿದೆಯೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂವನ್ನು ಅನ್ವೈಲಿಂಗ್ ಮಾಡತಕ್ಕಂತಹ ಕಾರ್ಯಕ್ರಮವನ್ನ ಸ್ಟ್ರಿಕ್ಟ್ ಪ್ರೋಟೋಕಾಲ್ ಪ್ರಕಾರನೇ ಮಾಡಬೇಕು. ಅದರಲ್ಲಿ ಯಾಕಂದ್ರೆ ಇಲ್ಲಿ ಎಲೆಕ್ಟೆಡ್ ಕಮಿಟಿ ಯಾರು ಇಲ್ಲ, ಆದ್ರಿಂದ ಆ ಥರ ಎಲೆಕ್ಟೆಡ್ ಕಮಿಟಿಗೆ ಇಲ್ಲದವರಿಗೆ ಅವಕಾಶ ಕೊಡುವುದಾದರೆ KGFನಲ್ಲಿರತಕ್ಕಂಥ ಬೇರೆ ಯಾರು ಎಕ್ಸ್ಗಳಿದ್ದಾರೋ, ಯಾರ್ಯಾರು ಸಂಘ ಸಂಸ್ಥೆಗಳಿದ್ದಾರೋ ಅವ್ರುಗಳಿಗೆ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ತಾವು ಡಯಾಸ್ ಕೊಡಬೇಕಾಗತ್ತೆ. ಆದ್ದರಿಂದ ನಮ್ಮ ಸೇವ್ KGF ಯುನೈಟೆಡ್ ಫ್ರಂಟ್ ವತಿಯಿಂದ ನಾವು ಡಿಮ್ಯಾಂಡ್ ಏನಂದರೆ, ಆ ಏನು ಅನ್ವೈಲಿಂಗ್ ಕಾರ್ಯಕ್ರಮ ಅವತ್ತು ಮಾಡ್ತಿರೋ ಅದರಲ್ಲಿ ಸರ್ಕಾರದ ನಿಯಮಗಳೇನಿದೆ, ಪ್ರೋಟೋಕಾಲ್ ಸಿಸ್ಟಮ್ ಏನಿದೆ, ಅದನ್ನ ಖಂಡಿತವಾಗಿ ಪಾಲನೆ ಮಾಡಬೇಕು ಅಂತ ನಮ್ಮ ಬೇಡಿಕೆ ಇದೆ. ನಾವು ಕೂಡ ಏನು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ದೊಡ್ಡದು ಮಾಡಿ ಇರತಕ್ಕಂಥ ಕ್ಷೇತ್ರದ ಶಾಸಕರಿಗೆ ವಿರೋಧವಾಗಿ ಹೋರಾಟಗಳೇನು ಮಾಡಿಲ್ಲ. ನಮ್ಮ ದಯಾಳನವರು ಒಂದು RTIನಲ್ಲಿ ಒಂದು ಪ್ರೊಸೀಡಿಂಗ್ ಅನ್ನ ನನಗೆ ತೋರಿಸಿದ್ರು. ಆ ಪ್ರೊಸೀಡಿಂಗ್ ನಲ್ಲಿ ನೋಡಿದಾಗ ಸುಮಾರು ಒಂದು 2 ವರ್ಷ ಹಿಂದೆನೆ ಒಂದು ತೀರ್ಮಾನವನ್ನ ಮಾಡಿದ್ದಾರೆ. ಸರಿ, ಯಾಕೆ ಅದನ್ನ ಬೇಗ ಮಾಡಬಾರದು ಅನ್ನುವ ಒಂದು ಮೆಮೊರಂಡಮ್ ಅನ್ನ ನಾವು ಕೊಟ್ಟಿದ್ದೇವೆ. ಅದರ ಒತ್ತಡಗಳು ನಮ್ದು ಇರುತ್ತೆ ಹೊತ್ತು ಅದು ಬೇಗ ಆಗಬೇಕೆನ್ನುವ ಆಸೆ ಇದೆ ಹೊತ್ತು ಅದರ ಯಾರಿಗೋ ವಿರೋಧವಾಗಿ ಒಂದು ರಾಜಕೀಯವಾಗಿ ಇಲ್ಲ ಇನ್ನೊಂದು ಮಾಡಬೇಕಂತ ಇದು ಇಲ್ಲ. ಸೊ ನಾವು ಅದನ್ನೇ ಮಾಡಿದ್ದೇವೆ. ಇದು ಏನು ರಿಸ್ಟ್ರಿಕ್ಟೆಡ್ ಇದಕ್ಕೆ ಕಾರ್ಯಕ್ರಮ ಇದ್ರೂ ಕೂಡ ಖಂಡಿತವಾಗಿ ನಮ್ಮ ಸ್ಥಳೀಯ ಶಾಸಕರು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆ ಪಾರ್ಕ್ ಏನು ಮಾಡ್ತಾ ಇದ್ದಾರೋ, ನನ್ನ ಸಲಹೆ, ನಾನು ಗುಲ್ಬರ್ಗಾ ಹೋಗಿದ್ದೆ. ಗುಲ್ಬರ್ಗಾದಲ್ಲಿ ನಮ್ಮ ಕಾಂಗ್ರೆಸ್ನ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಅವರ MP ಫಂಡಿಂದ ಅಲ್ಲಿ ಒಂದು ಬುದ್ಧಗಯಾ ಒಂದು ಅಲೋನ್ ಪ್ಲೇಸಲ್ಲಿ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು 2 ದಿವಸ ಇದ್ದೆ. ಅಲ್ಲಿ ಒಂದು ಸ್ಟಡಿ ಸೆಂಟರ್ ಹೆಂಗಿದೆ ಅಂದರೆ, ಅಲ್ಲಿ ಹೋದರೆ ಅಷ್ಟು ಮಟ್ಟಿಗೆ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ತಾವು ಕೂಡ ಅದನ್ನು ಒಂದ್ಸಾರಿ ನೋಡಿದರೆ ಅದೇ ರೀತಿಯಲ್ಲಿ, ಯಾಕಂದ್ರೆ ತಾವು ಏನು ಸ್ಥಳ ಸೂಚನೆ ಮಾಡಿದಿರೋ ಅದು ಕೂಡ ಇಟ್ ಈಸ್ ಎ ಪೀಸ್ಫುಲ್ ಪ್ಲೇಸ್, ಮೌಂಟೇನ್ ಸರೌಂಡೆಡ್ ಪ್ಲೇಸ್. ಅಂತ ಪ್ಲೇಸಲ್ಲಿ ಸಿಮಿಲರ್ ಅದು ಗುಲ್ಬರ್ಗಾದಲ್ಲಿ ಇದೆ. ಒಂದು ಸಿಟಿಯಿಂದ 15 ಕಿಲೋಮೀಟರ್ಸ್ ಅವೇ ಫ್ರಮ್ ದಿ ಮೇನ್ ಸಿಟಿ ಅಲ್ಲಿ ಕಟ್ತಾ ಇದ್ದಾರೆ, ಕಂಪ್ಲೀಟ್ ಆಗ್ತಾ ಇದೆ. ಸೊ ಆ ಥರ ಒಂದು ಇಟ್ ಈಸ್ ಎನ್ ಎಕ್ಸಾಂಪಲ್. ಆ ಥರನೂ ತಾವು ಮಾಡಬಹುದು. ತಮ್ಮ ಪ್ರಯತ್ನ ಏನಿದೆಯೋ ಅದಕ್ಕೆ ಸೇವ್ KGF ಯುನೈಟೆಡ್ ಫ್ರಂಟ್ ಇಂದ ಎಲ್ಲಾ ರೀತಿಯಲ್ಲಿ ತಮಗೆ ಬೆಂಬಲ ಇದೆ. ಅದನ್ನ ತಾವು ಬೇಗವಾಗಿ ಅದನ್ನ ಮಾಡಬೇಕನ್ನೋದು ಕೂಡ ನಮ್ಮ ಇದಿದೆ. ಅದೇ ರೀತಿ ಇಲ್ಲಿ ಕೋರ್ಟ್ ಪಕ್ಕದಲ್ಲಿ ಒಂದು ಅಂಬೇಡ್ಕರ್ ಇದಿದೆ, ತಾವೇ ಅದನ್ನ ಸ್ಟೇ ತಗೊಂಡಿದ್ದೀರಿ, ಅದರಿಂದ ಅದು ಉಳಿದಿದೆ. ಬಟ್ ನಂದು ಡಿಮಾಂಡ್ ಏನಂದ್ರೆ, ಅದನ್ನ ಎಷ್ಟು ಬೇಗ ಸರ್ಕಾರದಲ್ಲಿ ಆ ಬಿಲ್ಡಿಂಗ್ ಅನ್ನು ಕೂಡ ಒಡೆಯದೆ ಆಲ್ಟರ್ನೇಟ್ ಸಿಸ್ಟಮ್ ಅಲ್ಲಿ ಮಾಡಬೇಕು. ಮತ್ತು ಕೋರ್ಟ್ಗೆ ಎಷ್ಟೋ ಎಲ್ಲಾ ಕಡೆಯಿಂದ ಬರ್ತಾ ಇದ್ದಾರೆ, ನಾವು ಕೂಡ ಬಾರ್ ಕೌನ್ಸಿಲ್ ಸೆಕ್ರೆಟರಿ ಆಗಿದ್ದೀವಿ, ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಬಟ್ ಅದು ಒಂದು ಒಳ್ಳೆ ಪಾರ್ಕ್ ಇದ್ರೆ, ಸಿಸ್ಟಮ್ ಆಗಿದ್ರೆ, ಮಧ್ಯಾಹ್ನದಲ್ಲಿ ಕ್ಲೈಂಟ್ಗಳು ಕೂಡ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಊಟ ಮಾಡಬಹುದು. ನಾವು ಕೂಡ ಯಾರಾದ್ರೂ ಲಾಯರ್ಸ್ ಹೋಗಿ ಅಲ್ಲಿ ಒಳಗಡೆ ಕೂತ್ಕೊಂಡು ಮಾಡಬಹುದು. ಜಡ್ಜಸ್ ಕ್ವಾರ್ಟರ್ಸ್ ಇದೆ, ಅವ್ರುಗಳು ಕೂಡ ಅಲ್ಲಿ ಹೋಗಿ ವಿಶ್ರಾಂತಿ ತಗೋಬಹುದು. ಸೊ ಈ ರೀತಿಯಲ್ಲಿ ಆ ಪಾರ್ಕ್ ಅನ್ನ ತಾವು ಅಭಿವೃದ್ಧಿ ಮಾಡಬೇಕು. 5ನೇ ತಾರೀಕು ತಾವೇನು ನಿಗದಿ ಮಾಡಿದಿರೋ ಅದರಲ್ಲಿ ನಮ್ಗೇನು ಅಭ್ಯಂತರ ಇಲ್ಲ. ಸೇವ್ KGF ಫುಲ್ ಸಪೋರ್ಟ್ ಮಾಡುತ್ತೆ. ಪ್ರೋಟೋಕಾಲ್ ಅನ್ನ ಮಾತ್ರ ಸಿಸ್ಟಮ್ಯಾಟಿಕ್ ಆಗಿ ಮಾಡಬೇಕು.
ಎಲ್ಲ ವ್ಯಾಲ್ಯೂಬಲ್ ಸಜೆಷನ್ನ ಗೌರವವಾಗಿ ಸ್ವೀಕರಿಸಿ KGF ಘನತೆಗೆ ಗೌರವಕ್ಕೆ ಧಕ್ಕೆ ಬರದೇ ಇರೋಂಗೆ ಬಹಳ ಗೌರವವಾಗಿ ಪವಿತ್ರವಾಗಿ ಆ ಕಾರ್ಯಕ್ರಮನ ನಿಮ್ಮೆಲ್ಲರ ಸಾಕ್ಷಿಯಾಗಿ ಮಾಡೋಣ. ಹಿಂದೆ ಆದಾಗ ನಾವು ಇರಲಿಲ್ಲ, ನೀವು ಇರಲಿಲ್ಲ ಭಾವಿಸಿ, ಈಗ ನಾವೆಲ್ಲ ಸಾಕ್ಷಿ ಆಗ್ತಾ ಇದೀವಿ ಅಂತ ಕಾರ್ಯಕ್ರಮಕ್ಕೆ. ಅದು ಎಷ್ಟು ಅರ್ಥಪೂರ್ಣವಾಗಿರಬೇಕು, ಆ ಕಾರ್ಯಕ್ರಮನ ಅಷ್ಟು ಅರ್ಥಪೂರ್ಣವಾಗಿ, ಅಷ್ಟು ಗೌರವವಾಗಿ, ನಿಮ್ಮೆಲ್ಲ ಭಾವನೆಗಳಿಗೆ ಗೌರವ ಕೊಟ್ಟು ಅದನ್ನು ಬಹಳ ಜವಾಬ್ದಾರಿಯಿಂದ ಅರ್ಥಪೂರ್ಣವಾಗಿ ಆ ಕಾರ್ಯಕ್ರಮನ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನೀವು ಕೊಟ್ಟಿರೋ ಎಲ್ಲ ಸಜೆಷನ್ನ, ವ್ಯಾಲಿಡ್ ಸಜೆಷನ್ನ ಕನ್ಸಿಡರ್ ಮಾಡ್ತೀವಿ. ಗೌರ್ಮೆಂಟ್ದು ಕೆಲವೊಂದು ಪ್ರೋಟೋಕಾಲ್ಸ್ ಜೊತೆ ಮಾತಾಡಿ ನಾವು ಇದನ್ನು ಆ ಡೇಟಲ್ಲಿ ಸೇಮ್ ಟೈಮಿಂಗ್ಸಿಂದ ಎಲ್ಲಾನು ಇನ್ಫಾರ್ಮ್ ಮಾಡಿ ನಿಮಗೆ ಪ್ರತಿಯೊಂದು ವಿಚಾರನೂ ನಾವು ಆ ದಿನ ಬರೋದಿನ ನಾವು ಯಾವ ಪಕ್ಷ, ನಾವು ಯಾರ ಜೊತೆ ಗುರುತಿಸ್ಕೊಂಡಿದ್ದೀವಿ, ನಮಗೆ ಅವ್ರು ಇಷ್ಟ ಆಗ್ತಾರ ಇಲ್ಲ ಎಲ್ಲ ಮರೆತು ನಾವು ಒಂದು ಇನ್ನೂ ಇನ್ನೂ ವಿಶಾಲವಾಗಿರೋ ಮನಸ್ಸನ್ನ ಇಟ್ಕೊಂಡು ಆ ಕಾರ್ಯಕ್ರಮಕ್ಕೆ ಬೆಲೆ ಇರಬೇಕು, ಅರ್ಥ ಇರಬೇಕು, ಆ ರೀತಿ ಆ ಕಾರ್ಯಕ್ರಮನ ಮಾಡೋಣ. ನಿಮ್ಮೆಲ್ಲರೂ ಸಾಕ್ಷಿಯಾಗಿ ಪ್ರತಿಯೊಬ್ಬರ ಪ್ರೆಸೆನ್ಸ್ ಇದ್ರೇ ಆ ಕಾರ್ಯಕ್ರಮ ಮೀನಿಂಗ್ಫುಲ್ ಆಗಿರುತ್ತೆ. ನಿಮ್ಮೆಲ್ಲರ ಪ್ರೆಸೆನ್ಸ್ ಇದ್ದಾಗ ಅದು ಅರ್ಥಪೂರ್ಣವಾಗಿರುತ್ತೆ, ಗೌರವವಾಗಿರುತ್ತೆ. ಬಹಳ ಆ ಥರ ಒಂದು ವೇದಿಕೆಯನ್ನ ನಾವು ಸೃಷ್ಟಿ ಮಾಡಬೇಕಾಗತ್ತೆ, ನಾವು ಸೃಷ್ಟಿ ಮಾಡಬೇಕಾಗತ್ತೆ. ಅದಕ್ಕೆ ನೀವೆಲ್ಲ ಸಾಕ್ಷಿ ಆಗಬೇಕಾಗತ್ತೆ. ನಾನು ಖಂಡಿತ ನಿಮ್ಮನ್ನ ಗೌರವಿಸ್ತೀನಿ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತೀನಿ. ஆரம்பத்தில் இருந்த சிலை எப்படி வந்தது என்ற ஒரு கருத்தை மட்டும் நான் சொல்ல ஆசைப்படுகிறேன். ஏனென்று சொன்னால், அருமை சகோதரர் முன்னாள் கவுன்சிலர் பிரவீன் ஒன்று சொன்னார், அதற்காக சொல்ல வேண்டிய கட்டாயத்தில் இருக்கிறேன். இந்த சிலை வருவதற்கு முன்பு மரியாதைக்குரிய முன்னாள் எம்எல்ஏ பக்தவச்சலம் அவர்கள் என்னையும் மரியாதைக்குரிய சகோதரர் தாடி அன்பழகனை கூப்பிட்டு கேட்டார், இங்கு ஒரு சிலை நிறுவினால் என்ன, விதான் சௌதா முன்னால் இருக்கிற சிலை, அது போல இங்க ஒரு சிலை நிறுவனம் என்னன்னு கேட்டார். கேட்டவர் பக்தவச்சலம். அப்போ சொல்லும் போது சொன்னார் தாடி அன்பழகன், சிஎம் உயிரோடு இல்லை, அவங்க மனைவியை வந்து திறந்து வைன்னு சொன்னார். அன்னைக்கு முழு கவுன்சில் இருந்தது, பாக்கியமா திறந்தாங்க. பக்தவச்சலம் பேர், பாக்கியமா பேர் இருக்குது. அந்த கல்வெட்டு அப்படியே இருக்க வேண்டும் என்பது எங்களுடைய விருப்பம். அதே நேரத்தில் தற்போது மரியாதைக்குரிய ராமையா பேரெல்லாம் சொன்னாங்க, நாங்க மறுக்கல, வெறுக்கல. இருந்தாலும் இந்த புரோட்டோகால் ஒன்று இருக்கு. அதனால இங்கு பெருவாரியாக பேசப்பட்டவர்கள் தெரிவித்த கருத்துப்படி KVKGF யுனைಟೆಡ್ ಫ್ರಂಟ್ மேற்கொள்கிற நோக்கமும் ತಡವಾಯಿತು. ನಮ್ಮ ಸಂಘಟನೆ ಸರ್, ಜ್ಯೋತಿ ಭಾಸ್ಕರ್, ಹಲವಾರು ಮುಖಂಡರು ನಾಯಕರು ಹೇಳಿದ್ರು. ಹೌದು, ಯಾವುದಕ್ಕೆ ಒಂದಕ್ಕೆ ಆವತ್ತಿನ ದಿನದಲ್ಲಿ ಏನು ನೀವು ಸಭೆಯಲ್ಲಿ ನಿರ್ಣಯ ತಗೊಂಡು, ತೀರ್ಮಾನ ತಗೊಂಡು ಸಭೆಯಲ್ಲಿ ಮಂಡಿಸಿ ಅದಕ್ಕೆ ಇಷ್ಟು ಅಂತ ಹಣವನ್ನ ಬಿಡುಗಡೆ ಮಾಡಿ 3 ವರ್ಷಗಳ ಕಾಲ ತಡ ಮಾಡೋದಕ್ಕೆ ಈ ದಿನ ಸೇವ್ ಯುನೈಟೆಡ್ ಫ್ರಂಟ್ ಅನ್ನೋದು 1 ವರ್ಷದಿಂದ ಈ ಒತ್ತಡವನ್ನು ತಗೊಂಡು ಬಂದಾಗ ಮಾತ್ರನೇ ಇದು ಇವತ್ತು ಕಾರ್ಯಗತಕ್ಕೆ ಬರಕ್ಕೆ ಬಂದಿದೆ. ಇಲ್ಲಾಂದ್ರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಅದು ಹಂಗೆ ಉಳ್ಕೊಂಡಿರೋದು. ಬರೋ ಅಧಿಕಾರಿಗಳು ಏನು ಮಾಡೋದು, ಇದು ಹೇಳ್ಬೇಕಾದ್ರೆ 24ನೇ 25ನ ಪೌರಾಯುಕ್ತರಾಗಿರ್ತಾರೆ ನಮ್ಮ ನಗರಸಭೆಗೆ. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಇವತ್ತಿನ ದಿನ ಪಟ್ಟಣ ನಗರಸಭೆ ಆಗಿದೆ. ಆದ್ರಿಂದ ಇದನ್ನ ಜನರ ಗಮನಕ್ಕೆ ತಗೊಂಡು ಬಂದಿದ್ದು ಯಾರು ಅಂದ್ರೆ ಇವತ್ತಿನ ಸೇವ್ ಯುನೈಟೆಡ್ ಫ್ರಂಟ್ ಅವರು. ನಾನೀಗ ನಾವೇ ಮಾಡಿದ್ವಿ, ಅವರೇ ಮಾಡುದು ಅಂತ ಹೇಳಕ್ ಇಷ್ಟಪಡ್ತಾ ಇಲ್ಲ. ಬೂದಿ ಮುಚ್ಚಿದ ಕೆಂಡದಂತೆ ಬಿರುಗಾಳಿನಲ್ಲಿ ತಿರುಗಾದನ್ನು ಹೊರಗಡೆ ತರಬೇಕಾದ ಒಂದು ಕಾರಣ ಬಂತು, ಅದಕ್ಕೆ ತಗೊಂಡು ಬಂದಿದ್ದಕ್ಕೆ ಆದಷ್ಟು ಬೇಗನೆ ಆಗತ್ತಾಯ್ತು. ಆದ್ರಿಂದ ಇವತ್ತು ಎಲ್ಲಾ ದಲಿತ ಸಂಘಗಳು ಒಗ್ಗಟ್ಟಾಗಿ ನಾವು ಸೇರ್ಕೊಂಡಿದ್ದೀವಿ. ಆದ್ರಿಂದ 5ನೇ ತಾರೀಕು ಏನು ಗೊತ್ತುವಳಿ ಮಾಡಿದಾರೆ ದಿನಾಂಕ, ಆ ದಿನಾಂಕವನ್ನು ಆವತ್ತೇ ಮಾಡಲಿ. ಯಾಕಂದ್ರೆ ಆಗಸ್ಟ್ 15ರೊಳಗೆ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿದ್ರು. ಅದರೊಳಗಡೆ MLA ಮೇಡಮ್ ಅವರು ಇಲ್ಲ 5ನೇ ತಾರೀಕೆ ಅಂತ ಹೇಳಿದ್ದಾರೆ. ಆದ್ರಿಂದ 5ನೇ ತಾರೀಕೆ ಮಾಡಿ, ಆ ಪ್ರೋಟೋಕಾಲ್ ಏನಿದೆ ಅದರ ಪ್ರಕಾರನೇ ಮಾಡಿ ಮುಂದುವರಿಸಲಿ ಅಂತ ಹೇಳಿ. ಯಾಕೆಂದ್ರೆ ಈ ನಗರಸಭೆಯಲ್ಲಿ 2021ರಿಂದ 2013ವರೆಗೂ 2001ರಿಂದ 2013ವರೆಗೂ ಒಂದು ಸಾರಿ ನಾನು ಅಧ್ಯಕ್ಷನಾಗಿ, 2 ಸಾರಿ ನಗರಸಭೆಯಾಗಿ ಇಲ್ಲಿ ಕೆಲಸ ಮಾಡಿದ್ದೇನೆ. ಆ ಕೆಲಸದ ಮೇಲೆನೆ ನನಗೆ ನಮ್ಮ ನಗರಸಭೆ ಚೆನ್ನಾಗಿರ್ಬೇಕು, ನಗರಸಭೆ ಶುಚಿಯಾಗಿದ್ದಾಗ ಮಾತ್ರ ಊರು ಶುಚಿಯಾಗಿರೋಕ್ಕೆ ಕಾರಣ. ಆದ ಕಾರಣದಿಂದ ಅದು ಒಂದು, ಯಾಕೆಂದ್ರೆ ಈ ಕೆಲವು ಕೆಲಸಗಳು ಬಂದು ನಿಧಾನಗತಿಯಲ್ಲಿ, ಮಂದಗತಿಯಲ್ಲಿ ನಡೆಯಬಾರ್ದು, ನಡೆಯೋದಕ್ಕೆ ಇದೊಂದು ಉದಾಹರಣೆ ಆಗಿರಲಿ. ಯಾವತ್ತು ನಾವು ಕೈಗೊಂಡಿರ್ತೀವಿ ಆ ಕಾರ್ಯಕ್ರಮ ನಗರಸಭೆಯಲ್ಲಿ ಅಚ್ಚುಕಟ್ಟಾಗಿ ಮುಗಿಬೇಕು.
ಅನ್ನೋದಕ್ಕಾಗಿ ಇದು ಒಂದು ಉದಾಹರಣೆ ಆಗಿರಲಿ ಅಂತ ಹೇಳಿ ನಾವು ಇದನ್ನ ಒಂದು ಪ್ರಯತ್ನವನ್ನು ಪಟ್ಟೇವೆ. ಆ ಪ್ರಯತ್ನಕ್ಕೆ ಫಲ ಸಿಕ್ತು. ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಟ್ಟವರು ನಮ್ಮ ಶಾಸಕರು MLA ಮೇಡಮ್ ಅವ್ರಿಗೂ ಮತ್ತು ನಮ್ಮ ಪೈರಾವ್ಕರವ್ರಿಗೂ ಮತ್ತು ನಗರ ಬಸ್ ಸಿಬ್ಬಂದಿ ಎಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತಾನೆ. ಯಾಕಂದ್ರೆ ಅದು ಲಿಸ್ಟ್ ಇಲ್ಲ ಅದು ಪಾರ್ಕ್ ಕೋರ್ಟಲ್ಲಿ ಕೇಸ್ ಇದೆ. ತಾವು ಸ್ಟೇ ಮಾಡ್ಕೊಂಡಿದ್ದೀರಿ, ಪ್ರಯತ್ನ ಮಾಡಿದಿರಿ, ಕಮಿಷನರು ತಾವೆಲ್ಲ ಮಾಡಿದಿರಿ. ಬಟ್ ಅಂಬೇಡ್ಕರ್ ಪಾರ್ಕ್ ಕೋರ್ಟ್ ಪಕ್ಕದಲ್ಲಿರೋದು ಕೇಸ್ ಮುಗಿದ ತನಕ ವೆಯ್ಟ್ ಮಾಡಿ ಅದನ್ನ ಡೆವಲಪ್ ಮಾಡೋದು ಕಷ್ಟ ಆಗ್ತದೆ. ನನ್ನ ಪ್ರಕಾರ ಬಿಲ್ಡಿಂಗ್ ಕಟ್ಟಡಕ್ಕೆ ಮಾತ್ರ ಸ್ಟೇ ಇದೆ, ನಾಟ್ ಫ್ರಮ್ ದಿ ಏನು ನಿಮ್ಮ ನಗರಸಭೆ ಇದೆ ಅದಕ್ಕೆ ಇಲ್ಲ. ಅದನ್ನು ಕೂಡಲೇ ಮಾಡಬೇಕು. ಬಟ್ ಅಡ್ವೊಕೇಟ್ ಜನರಲ್ ಹತ್ರ ತಾವು ಮೆಮೊ ಮೂವ್ ಮಾಡಿ ಏನಾದರೂ ಕಾಂಪ್ರಮೈಸ್ ಮೆಥಡ್ಗೆ ಅದನ್ನ ಬಿಲ್ಡಿಂಗ್ ಅನ್ನ ಉಳಿಸ್ಕೊಂಡ್ರೆ ಇಟ್ ವಿಲ್ ಬಿ ಸಾಲ್ವ್ಡ್ ಎರ್ಲಿಯರ್. ತಾವು ಡೆವಲಪ್ ಮಾಡಬೇಕು. MLA தான் என்பதனால் அவரை தெரிந்து கொள்வதில் எந்த ஆட்சேபனையும் இல்லை என்பதை தெரிவித்துக் கொள்கிறேன். ಕ್ಷೇತ್ರದ ಮಾನ್ಯ ಜನಪ್ರಿಯ ಶಾಸಕರಾದ ಮೇಡಮ್ ಅವರೇ ಮತ್ತು ತಹಸೀಲ್ದಾರ್ ಮೇಡಮ್ ಅವರೇ, KDA ಕಮಿಷನರ್ ಅವರೇ, ಮುನ್ಸಿಪಲ್ ಕಮಿಷನರ್ ಅವರೇ, KDA ಚೇರ್ಮನ್ ಅವರೇ, ಮತ್ತು ವೇದಿಕೆ ಮೇಲೆ ಗಣ್ಯ ವ್ಯಕ್ತಿಗಳೇ, ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಓಪನ್ಗೆ ಪೂರ್ವಸಬೇಕಾಗಿ ಬಂದಿರುವ ಎಲ್ಲ ಸಂಘಟನೆಯವರಿಗೆ, ಎಲ್ಲ ಪಕ್ಷದವರಿಗೆ, ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮ್ಮ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಘಟನಾ ಅಧ್ಯಕ್ಷರು ಹೇಳಿದರು 5ನೇ ತಾರೀಕು ವಿಶೇಷ ದಿನ ಅಂತ. ಆ ವಿಶೇಷ ದಿನದಲ್ಲಿ ಮಾಡಬೇಕಂತ ನಮ್ಮ ಮೇಡಮ್ ನಿರ್ಧಾರ ಮಾಡಿದ್ದಾರೆ. ಈ ಅಂಬೇಡ್ಕರ್ ವಿಷಯದಲ್ಲಿ ಯಾವ ಪಕ್ಷಕ್ಕೂ ಅಂಬೇಡ್ಕರ್ ಸೀಮಿತ ಅಲ್ಲ, ಯಾವ ಜಾತಿಗೂ ಸೀಮಿತ ಅಲ್ಲ, ಅವರು ಎಲ್ಲರಿಗೂ ಸೀಮಿತಾನೆ. ಅಂಬೇಡ್ಕರ್ ಅಂದ್ರೆ ಜಾತಿ ಇಲ್ಲ, ಮತ ಇಲ್ಲ, ಪಕ್ಷ ಇಲ್ಲ. ಅದಕ್ಕೋಸ್ಕರ ಇವತ್ತು ಈ ಸ್ಟ್ಯಾಚ್ಯೂ ನಿಧಾನ ಆಗೋಕ್ಕೆ ಕಾರಣ ಏನಂದ್ರೆ ನಾನು ಅಧ್ಯಕ್ಷನಾಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಷನರ್ ಆಗಿದ್ದೆ, ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷನಾಗಿದ್ದೆ. ಆ ಟೈಮ್ನಲ್ಲಿ ನಾವೊಂದು ಡಿಸ್ಕಸ್ ಮಾಡಿದ್ವಿ. ನಮ್ಮ ಮೇಡಮ್ ಇಲ್ಲಿ ಸುಮಾರು ಒಂದು 10 ಕೋಟಿನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಹೊಸದಾಗಿ ಕಟ್ಟಬೇಕು. ಆ ಕಟ್ಟೋ ಟೈಮ್ನಲ್ಲಿ ಮಂಜುನಾಥ್ AW ಮತ್ತೆ ಪವನ್ ಕುಮಾರ್ ಕಮಿಷನರ್ ಇದ್ರು. ಸಾಹೇಬರು ಇವಾಗ ಹೊಸದಾಗಿ ಬಂದಿದ್ದಾರೆ. ನಾನು ಮೇಡಮು ಅವರೆಲ್ಲ ಬಂದ್ಬಿಟ್ಟು ಟೇಪ್ ಹಿಡ್ಕೊಂಡು ಈ ಕಾಂಪೌಂಡ್ ಎಲ್ಲ ಸುತ್ತಾಡಿ ಇದು ಕಾಂಪೌಂಡ್ ನಾವು ಹೊಸ ಬಿಲ್ಡಿಂಗ್ ಕಟ್ಟಿದ್ರೆ ಈ ಸ್ಟ್ಯಾಚ್ಯೂಗೆ ಏನಾದರೂ ಸಮಸ್ಯೆ ಆಗುತ್ತೆ, ಅದಕ್ಕೋಸ್ಕರ ಫಸ್ಟ್ ಪ್ಲಾನ್ ಮಾಡೋಣ, ಆಮೇಲೆ ಸ್ಟ್ಯಾಚ್ಯೂ ಬಂದ್ಬಿಟ್ಟು ದುರ್ಗವಾಗಿ ಮಾಡೋಣ ಅಂತ ಒಂದು ನಿರ್ಧಾರ ಮಾಡಿದ್ವಿ. ಆಮೇಲೆ ಅದೇ ಆ ಡ್ರಾಯಿಂಗ್ ಇವಾಗ I respect the chair. He should not be in the dais because it is an official program. I have not objected earlier. This is only a protocol program. This discussion is also comes under protocol. But if he is talking all this, I will also talk all this. What the delay? Everything I will tell. ನಾನು ಹೇಳೋದು ಸತಿ ಹೇಳಿದ್ದೀನಿ. ಇವಾಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿ ಅದು ಏನು ತೊಂದರೆ ಇಲ್ಲ. ಅವರಿಗೆ ಇಷ್ಟ ಎಲ್ಲ ಹೇಳಕ್ಕೆ ಬರೋದಿಲ್ಲ. ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀವು ಅದನ್ನ ಅವ್ರು ಅಲೋ ಮಾಡೋದಾದ್ರೆ ವಿ ವಿಲ್ ವಾಕ್ ಓವರ್ ಫ್ರಮ್ ದಿಸ್ ಮೀಟಿಂಗ್ ಅಂಡ್ ವಿ ವಿಲ್ ಟೇಕ್ ವಾಟ್ ಏನಿದೆಯೋ ಅದ್ರ ಪ್ರೊಸೀಜರ್ ಪ್ರಕಾರ ಹೋಗ್ತೀವಿ. ಯಾಕಂದ್ರೆ ಅವರೇ 8 ತರ ಹೋಗಿ ಮಾತಾಡಕ್ ಆಗಲ್ಲ. ದಿಸ್ ಇಸ್ ಎ ಡಿಸ್ಕಷನ್ ಮೀಟಿಂಗ್. ಐ ರೆಸ್ಪೆಕ್ಟ್ ಎ ಚಾರ್. ಅದರಿಂದ ಸಜೆಷನ್ ಎಲ್ಲಿ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಎಲ್ಲಿ ನಮಗೂ ಗೊತ್ತಿಲ್ಲ. ನನಗೂ ಪರ್ಮಿಷನ್ ಕೊಡಬೇಕು. ಏನ್ ಮಾತಾಡೋದು ಅವರು? ಸರಿ ಆಯ್ತು, ಓಕೆ, ಆ ಸಬ್ಜೆಕ್ಟ್ ಬಿಡ್ತೀನಿ. ಸರಿ ಆಯ್ತು, ಆ ಸಬ್ಜೆಕ್ಟ್ ಬಿಡ್ತೀನಿ. ಆಯ್ತು, ಯು ರೆಸ್ಪೆಕ್ಟ್ ಓಕೆ, ಪ್ಲೀಸ್ ಅಡ್ವೈಸ್. ಆಯ್ತು, tell the suggestion. If he stop all these things, we will also discuss everything. ಆಯ್ತು, ಆ ಸಬ್ಜೆಕ್ಟ್ ಬಿಡ್ತೀನಿ. ಆಯ್ತು. For fulfilling the
demand and request of Save KGF United Front President Jyoti Basu and Secretary Dayanand for statue in KGF. First statue is there at Sivaraj Nagar, second at Bemal, and this is the third brass statue. So on behalf of this organization, I once again extend my sincere thanks and gratitude for Madam. At the same time, and also to the President Save Committee Jyoti Basu, Secretary Dayanand, and other office bearers, coordinators, and advisors for made this thing possible. As Baba Sahib said, the lost rights never get through begging, only through relentless struggle. So, peaceful struggle we made and achieved it. Thank you one and all, thank you. And we welcome the installation date. And if my president said that if Madam, she is also belongs to the same Dalit community, she is the second time MLA and aiming for hat-trick, and also she is the aspirant for the Monday ministerial berth. Wish you all the best, Madam. Thank you. And ಒಳ್ಳೆ ರೀತಿ ಆಗಲಿ. ನಮ್ಮ ಪರವಾಗಿ ನಮ್ಮ ಆರ್ಗನೈಸೇಷನ್ ಏನಿದೆಯೋ ಎಲ್ಲ ಒತ್ತಡನ ಕೊಟ್ಟಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ನನ್ನ ಒಂದು ಸ್ಪೆಷಲ್ ರಿಕ್ವೆಸ್ಟ್ ಏನಂದರೆ, ಕೋರ್ಟ್ ಪಕ್ಕದಲ್ಲಿರುವ ಆ ಪಾರ್ಕ್ನ ಸ್ವಲ್ಪ ಇಂಪ್ರೂವ್ ಮಾಡಿ ಜನರಲ್ ಪಬ್ಲಿಕ್ಗೆ ಒಳ್ಳೆ ರೀತಿ ಆದರೆ ಚೆನ್ನಾಗಿರ್ತದೆ. ಮುಂದೆ ನಮ್ಮ ಕಡೆಯಿಂದ ಫಾರ್ ದ ಪೀಪಲ್ ಆಫ್ KGF ಏನು ಬೇಡಿಕೆ ಬರ್ತದೋ ದಯವಿಟ್ಟು MLA ಅವರು ಅದಕ್ಕೆ ಸ್ವಲ್ಪ ಇಂಪಾರ್ಟೆಂಟ್ ಕೊಟ್ಟು ಮಾಡಿದರೆ ಚೆನ್ನಾಗಿರ್ತದೆ. ಅದಲ್ಲದೆ ಒಂದು ವಿಲೇಜ್ನ ಇಲ್ಲ, ಆ ಸ್ಟೇಜಲ್ಲಿ ಇದ್ದಿದ್ದ ಜಾಗ ಎಲ್ಲ ಈಗ ಬ್ರಿಡ್ಜ್ ಓವರ್ ಬ್ರಿಡ್ಜ್ಗಳು ಬರ್ತಾ ಇದೆ. ನಮ್ದು ಏನಿದೆಯೋ ಆ ಊರ್ಗಮ್ ಸ್ಟೇಷನ್ ಕಡೆ ಇದೆಯೋ ಅದರ ಮೇಲೆ ಸ್ವಲ್ಪ ಒತ್ತಡ ಕೊಟ್ಟರೆ ಎವ್ರಿ ಡೇ ಪಬ್ಲಿಕ್ಗೆ ಚೆನ್ನಾಗಿರ್ತದಂತೂ. ಔಟ್ ಆಫ್ ಸಬ್ಜೆಕ್ಟ್ ಇದ್ರೂ ಇಟ್ ಇಸ್ ಮೈ ರಿಕ್ವೆಸ್ಟು. ಈ ಪ್ರೋಗ್ರಾಮ್ ಚೆನ್ನಾಗಿ ಆಗಕ್ಕೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್.